মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 93. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ಹೈದರಾಬಾದಿಗೆ ಬಂದಿದ್ದಾರೆ. ಹೈದರಾಬಾದ್ನಲ್ಲಿ ಒಬ್ಬ ರಾಜನಿಗೆ ಯಾವ ರೀತಿಯ ಗೌರವ, ಸಮನಾದ ಗೌರವ ಸಿಗಬೇಕೋ, ಒಬ್ಬ ಭಾರತದ ಸನ್ಯಾಸಿಯೊಬ್ಬನಿಗೆ ಅಷ್ಟರ ಮಟ್ಟಿಗಿನ ಆತ್ಮೀಯವಾದಂತಹ ಭಕ್ತಿಪೂರ್ವಕವಾದಂತಹ ಸ್ವಾಗತ ಈಗ ಸ್ವಾಮೀಜಿಗೆ ದೊರಕಿದೆ. ಸ್ವಾಮೀಜಿ ಕೊನೆಗೆ ಯಾವ ಬಂಗಲೆಯಲ್ಲಿ ಬಂದು ಅವರನ್ನು ಆತಿಥ್ಯವನ್ನ ಮಾಡ್ತಾ ಅಲ್ಲಿ ಉಳಿಸಿದ್ರು, ಅದೇ ಜಾಗದಲ್ಲಿ ಹಲವಾರು ಮಹಾನ್ ಚೇತನಗಳು ಬಂದು ಸ್ವಾಮೀಜಿಯನ್ನ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಈಗ ಅದರ ಮುಂದುವರೆದ ಭಾಗವನ್ನ ನೋಡೋಣ. ಮರುದಿನ ಬೆಳಗ್ಗೆ ಸಿಕಂದ್ರಾಬಾದ್ನಿಂದ ಹಿಂದೂಗಳ ಪರವಾಗಿ 100 ಜನರ ಸಮಿತಿಯೊಂದು ಹೂವು, ಹಣ್ಣು, ಸಿಹಿ ತನಿಸುಗಳು, ಕಾಣಿಕೆ ಎಲ್ಲದನ್ನು ತೆಗೆದುಕೊಂಡು ಸ್ವಾಮೀಜಿಯನ್ನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ತಮ್ಮ ನಗರದಲ್ಲಿ ಅವರೊಂದು ಉಪನ್ಯಾಸ ನೀಡಬೇಕು ಅಂತ ಕೇಳ್ಕೊಂಡ್ರು. ಅವರು ಇದಕ್ಕೆ ಸಮ್ಮತಿಯನ್ನ ಕೊಟ್ಟರು. ಸಿಕಂದ್ರಾಬಾದಿನ ಮೆಹಬೂಬ್ ಕಾಲೇಜಿನಲ್ಲಿ 13ನೇ ತಾರೀಕು ಉಪನ್ಯಾಸವನ್ನ ಇರಿಸುವುದು ಅಂತ ತೀರ್ಮಾನ ಆಯಿತು. ನಂತರ ಸ್ವಾಮೀಜಿ ಕಾಳೀಚರಣ ಬಾಬುಗಳ ಜೊತೆಗೆ ಇತಿಹಾಸ ಪ್ರಸಿದ್ಧವಾದ ಗೋಲ್ಕಂಡದ ಕೋಟೆಯನ್ನ ಸಂದರ್ಶನ ಮಾಡೋದಕ್ಕೆ ಹೋದ್ರು. ಇಲ್ಲಿಂದ ಹಿಂದಿರುಗೋ ಸಮಯಕ್ಕೆ ನಿಜಾಮರ ಸಂಬಂಧಿಯೂ ಹಾಗೆ ನಗರದ ಅಗ್ರಗಣ್ಯ ವ್ಯಕ್ತಿಯೂ ಆಗಿದ್ದಂತಹ ನವಾಬ್ ಬಹದ್ದೂರ್ ಸರ್ ಖುರ್ಷಿದ್ ಝೂ ಅನ್ನುವಂಥವನ ಆಪ್ತ ಕಾರ್ಯದರ್ಶಿ ಸ್ವಾಮೀಜಿಗಾಗಿ ಕಾಯ್ತಾ ಕುಳಿತುಕೊಂಡಿದ್ದ. ಖುರ್ಷಿದ್ ಝೂರ್ ಅವರು ತಮ್ಮನ್ನ ನಾಳೆ ದಿನ ಭೇಟಿ ಹಾಕೋದಕ್ಕೆ ಇಚ್ಛಿಸ್ತಾರೆ. ಹಾಗಾಗಿ ತಾವು ನಾಳೆ ಬೆಳಗ್ಗೆ ಅರಮನೆಗೆ ಬರಬೇಕು ಅಂತ ಕೋರ್ಕೊಳ್ತಿದ್ದಾರೆ ಅಂತ ತಿಳಿಸ್ದ. ಇದಕ್ಕೆ ಒಪ್ಕೊಂಡು ಸ್ವಾಮೀಜಿ ಮರುದಿನ ನಿಗದಿತ ಸಮಯಕ್ಕೆ ಕಾಳೀಚರಣ ಬಾಬುಗಳ ಜೊತೆಯಲ್ಲಿ ಅರಮನೆಗೆ ಹೋದ್ರು. ಅರಮನೆಯಲ್ಲಿ ಅವರನ್ನ ನವಾಬ್ ಖುರ್ಷಿದ್ ಝೂ ಅತ್ಯಂತ ಗೌರವದಿಂದ ಹಾರ್ದಿಕವಾಗಿ ಬರಮಾಡಿಕೊಂಡ. ಈತ ಪರಮತ ಸಹಿಷ್ಣುತೆಗೆ ಹೆಸರಾಗಿದ್ದ. ಇವನು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ಇರುವಂಥ ಎಲ್ಲ ತೀರ್ಥಕ್ಷೇತ್ರಗಳನ್ನು ಕೂಡ ಪ್ರೀತಿಯಿಂದ ಸಂದರ್ಶನ ಮಾಡಿದ್ದ ಏಕಮಾತ್ರ ಮುಸಲ್ಮಾನ ಅಂದ್ರೆ ಕೂಡ ತಪ್ಪಾಗ್ಲಾರ್ದು. ಈತ ಸ್ವಾಮೀಜಿಗೆ ನಮಸ್ಕಾರವನ್ನು ಮಾಡ್ತಾ ಅವರಿಗೆ ತನ್ನ ಪಕ್ಕದಲ್ಲೇ ಒಂದು ಆಸನವನ್ನ ಕೊಟ್ಟ. ವಿದ್ಯಾವಂತರು, ಸುಸಂಸ್ಕೃತರು ಆದಂಥ ಇವರು ಈತನೊಂದಿಗೆ ಸ್ವಾಮೀಜಿ ಸುಮಾರು 2 ಗಂಟೆಗಳವರೆಗೂ, ಅದಕ್ಕೂ ಹೆಚ್ಚಿನ ಕಾಲ ಸಂಭಾಷಣೆಯನ್ನ ನಡೆಸಿದ್ರು. ಹಿಂದೂ ಧರ್ಮ ಅಷ್ಟೇ ಅಲ್ಲದೆ ಇಸ್ಲಾಂ ಹಾಗೆ ಕ್ರೈಸ್ತ ಧರ್ಮದ ಬಗ್ಗೆ ಕೂಡ ಸ್ವಾಮೀಜಿ ಆಳವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ನವಾಬ ತಾನು ನಿರಾಕಾರವಾದಿ ಹಾಗೆ ಹಿಂದೂ ಧರ್ಮ ಪ್ರತಿಪಾದಿಸುವಂತಹ ಸಾಕಾರವಾದದಲ್ಲಿ ತನಗೆ ಸ್ವಲ್ಪವೂ ನಂಬಿಕೆ ಇಲ್ಲ ಅನ್ನೋದನ್ನ ಹೇಳ್ದ. ಆಗ ಸ್ವಾಮೀಜಿ ದೇವರ ಕಲ್ಪನೆ ಹೇಗೆ ಮೆಟ್ಟಲಾಗಿ ವಿಕಾಸವನ್ನ ಹೊಂದುತ್ತಾ ಬಂತು ಅನ್ನೋದನ್ನ ವಿವರಿಸಿ ಅವನಿಗೆ ತಿಳಿಸಿದ್ರು. ಮನುಷ್ಯನ ಪ್ರತಿಯೊಂದು ಅನುಭವವೂ ಕೂಡ ವೈಯಕ್ತಿಕ ಅಷ್ಟೇ ಅಲ್ಲದೆ ಅದ ಮನಸ್ಸು, ಇಂದ್ರಿಯಗಳ ಮಿತಿಗೆ ಒಳಪಟ್ಟಿರುವಂಥದ್ದು. ಹಾಗಾಗಿ ಸಾಕಾರ ಸ್ಥಿತಿಗೆ ಮಿಗಿಲಾದದ್ದು ಯಾವುದಾದ್ರೂ ಮೊದಲು ಆತ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣ ಅತ್ಯುನ್ನತವಾದ ನಿರಾಕಾರದ ಸ್ಥಿತಿಗೆ ಏರಬೇಕು ಅಂತಾದ್ರೆ ಸಗುಣ ಸಾಕಾರ ದೇವರ ಕಲ್ಪನೆ ತುಂಬಾ ಸಹಾಯಕಾರಿ ಅನ್ನೋದನ್ನ ತೋರಿಸ್ಕೊಟ್ರು. ನಂತರ ಹಿಂದೂ ಧರ್ಮದ ಹಿರಿಮೆಯನ್ನ ನವಾಬನಿಗೆ ಮನಗಾಣಿಸಿದ್ರು. ಹಿಂದೂ ಧರ್ಮವೊಂದನ್ನ ಉಳಿದು ಜಗತ್ತಿನ ಪ್ರತಿಯೊಂದು ಧರ್ಮವೂ ಕೂಡ ಒಬ್ಬೊಬ್ಬ ವ್ಯಕ್ತಿಯನ್ನ ಅವಲಂಬಿಸಿಕೊಳ್ಳತ್ವೆ. ಕ್ರೈಸ್ತ ಧರ್ಮ ಅನ್ನುವಂಥದ್ದು ಕ್ರಿಸ್ತನನ್ನ, ಇಸ್ಲಾಂ ಧರ್ಮ ಅನ್ನುವಂಥದ್ದು ಮೊಹಮ್ಮದನನ್ನ, ಹೀಗೆ ಅಂತ ತಿಳಿಸಿದ್ರು. ಆದ್ರೆ ಹಿಂದೂ ಧರ್ಮ ಮಾತ್ರ ಎಲ್ಲ ತತ್ವಗಳನ್ನು ಆಧರಿಸಿಯೇ ಇದೆ ಹೊರತು ವ್ಯಕ್ತಿಯನ್ನಲ್ಲ. ಹಿಂದೂ ಧರ್ಮದಲ್ಲಿ ಯಾಜ್ಞವಲ್ಕ್ಯರು ಜನಿಸಿದ್ರೆ ಹೊರತು ಯಾಜ್ಞವಲ್ಕ್ಯರಿಂದ ಹಿಂದೂ ಧರ್ಮ ಜನಿಸಲಿಲ್ಲ. ಹಿಂದೂ ಧರ್ಮದಲ್ಲಿ ವಸಿಷ್ಠರು ಜನ್ಮ ಎತ್ತಿದ್ರೆ ಹೊರತು ವಸಿಷ್ಠರಿಂದ ಹಿಂದೂ ಧರ್ಮ ಅನ್ನುವುದು ಜನ್ಮ ತಾಳಲಿಲ್ಲ. ಹಾಗಾಗಿ ಹಿಂದೂ ಧರ್ಮ ಮಾತ್ರ ವಿಶ್ವ ಧರ್ಮ ಆಗೋದಕ್ಕೆ ಸಾಮರ್ಥ್ಯ, ಅರ್ಹತೆಯನ್ನ ಪಡೆದುಕೊಂಡಿದೆ ಅಂತ ಸ್ವಾಮೀಜಿ ಹೇಳಿದ್ರು. ನಂತರ ಅವರು ಪ್ರತಿಯೊಂದು ಧಾರ್ಮಿಕ ಭಾವನೆಯೂ ಕೂಡ ಹೇಗೆ ಅದು ಪ್ರತಿಷ್ಠಾಪನ ಅಥವಾ ಮನುಷ್ಯನ ಸಂಶೋಧನೆಯ ಫಲವಾಗಿ ಉದ್ಭವಿಸಿದೆ ಅನ್ನೋದನ್ನ ವಿವರಿಸ್ತಾ ಇದ್ರು. ಅದಾದ ಕಾರಣ ಹಾಗಾಗಿ ಪ್ರತಿಯೊಂದು ಧರ್ಮವೂ ಕೂಡ ಸತ್ಯ,
ಪ್ರತಿಯೊಂದು ನಂಬಿಕೆಯೂ ಕೂಡ ಸತ್ಯ, ಪ್ರತಿಯೊಂದು ಪಂಥವೂ ಕೂಡ ಸತ್ಯ ಅಂತ ಒತ್ತಿ ಹೇಳಿದ್ರು. ಅದರಿಂದ ಯಾವುದೊಂದು ಪಂಥವನ್ನಾಗಲಿ ಅವಲಂಬಿಸಿ ಅತ್ಯಂತ ತೀವ್ರತೆಯಿಂದ ಸಾಧನೆ ಮಾಡಿದ್ದೇ ಆದರೆ ನಾವು ಗುರಿಯನ್ನ ತಲುಪುವುದಕ್ಕೆ ಸಾಧ್ಯ ಇದೆ. ಹಾಗೆ ತನ್ನಲ್ಲಿರುವಂತಹ ದೈವತ್ವವನ್ನ, ಅಂದ್ರೆ ಪ್ರತಿಯೊಬ್ಬರಲ್ಲಿರುವಂತಹ ದೈವತ್ವವನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತಿಳಿಸ್ತಾ ಹೇಳಿದ್ರು. ವೇದಾಂತದ ತತ್ವಗಳನ್ನ ಪ್ರಸ್ತಾಪ ಮಾಡ್ತಾ ಮಾನವನ ನಿಜ ಸ್ವರೂಪ ಅನ್ನುವಂಥದ್ದು ದೈವತ್ವವೇ ಹೊರತು ಮತ್ತೇನೂ ಅಲ್ಲ ಅನ್ನೋದನ್ನ ಈಗ ಅವನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸ್ವಾಮೀಜಿಯ ಈ ಅತ್ಯುನ್ನತ ವಿಚಾರಗಳೆಲ್ಲ ತಮ್ಮ ಅನುಕರಣೀಯ ಶೈಲಿಯಲ್ಲಿ ವರ್ಣಿಸುತ್ತಿದ್ದ ಹಾಗೆ ಅವರ ವಿಶಾಲವಾದ ಕಂಗಳು ಮತ್ತಷ್ಟು ಪ್ರಖರವಾಗಿ ಬೆಳಗ್ತಾ ಇದೆ. ಅವರ ಮುಖಮಂಡಲ ವಿಶೇಷ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದೆ. ಅವರ ಇಡೀ ವ್ಯಕ್ತಿತ್ವದಿಂದ ಒಂದು ದಿವ್ಯ ಚೈತನ್ಯ ಹೊರಹೊಮ್ಮುತ್ತಿದೆ. ಹೀಗೆ ಮಾತನಾಡುವಂಥ ಸಂದರ್ಭದಲ್ಲಿ ತಮಗೇ ಅರಿವಿಲ್ಲದ ಹಾಗೆ ಅವರು ತಾವು ಸನಾತನ ಧರ್ಮವನ್ನ ಪ್ರಸಾರ ಮಾಡುವುದಕ್ಕಾಗಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು, ಅಮೆರಿಕೆಗೆ ಹೋಗ್ಬೇಕು ಅಂತಿರುವಂತಹ ವಿಷಯವನ್ನ ಅವನ ಹತ್ರ ಹೇಳ್ಕೊಂಡ್ರು. ಈ ವೇಳೆಗಾಗಲೇ ಅವರ ಮಾತುಗಳಿಂದ ತೀವ್ರವಾಗಿ ಪ್ರಭಾವಿತನಾಗಿದ್ದಂತ ನವಾಬ್ ತಕ್ಷಣ ಹೇಳ್ತಾನೆ, ಸ್ವಾಮೀಜಿ, ನಿಮ್ಮ ಈ ಕಾರ್ಯಕ್ಕೆ ಸಹಾಯಕನಾಗಿ ನಾನು 1,000 ರೂಪಾಯಿಗಳನ್ನ ಕೊಡೋದಕ್ಕೆ ಸಿದ್ಧನಿದ್ದೇನೆ, ದಯವಿಟ್ಟು ಸ್ವೀಕರಿಸಿ ಅಂದ. ಇದೊಂದು ಅದ್ಭುತ ಸನ್ನಿವೇಶನೇ ಸರಿ. ಹಿಂದೂ ಸನ್ಯಾಸಿಯೊಬ್ಬ ಹಿಂದೂ ಧರ್ಮದ ಪ್ರಸಾರಕ್ಕಾಗಿ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಹೊರಟಾಗ ವಂತಿಕೆಯನ್ನು ಕೊಡುವಂತಹ ವಿಷಯದಲ್ಲಿ ಹಿಂದೂ ರಾಜನೇ ಹಿಂದುಳಿದಿದ್ದಾಗ ಕಟ್ಟಾ ಮುಸಲ್ಮಾನನಾಗಿದ್ದಂತಹ ರಾಜನೊಬ್ಬ ನವಾಬ್ ಧನಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾನೆ ಅಂದ್ರೆ ಆಶ್ಚರ್ಯವಲ್ಲದೆ ಮತ್ತೇನು. ಆದರೆ ಆ ನವಾಬ ಅಷ್ಟು ದೊಡ್ಡ ಮೊತ್ತವನ್ನು ಕೊಡೋದಕ್ಕೆ ಮುಂದಾದ್ರೂ ಕೂಡ ಸ್ವಾಮೀಜಿ, ನವಾಬ್ ಸಾಹೇಬ್, ನಾನು ಹೊರಡೋದಕ್ಕೆ ಇನ್ನೂ ಸಕಾಲ ಒದಗಿ ಬಂದಿಲ್ಲ, ನಾನು ಭಗವಂತನ ಆದೇಶಕ್ಕಾಗಿ ಕಾಯ್ತಾ ಇದ್ದೇನೆ, ಹೊರಡೋದು ನಿಶ್ಚಯವಾದಾಗ ಕೂಡಲೇ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಅದನ್ನ ನಿರಾಕರಿಸ್ಬಿಟ್ರು. ನಂತರ ಅವನಿಗೆ ಪ್ರೀತಿಯಿಂದ ಕೃತಜ್ಞತೆಗಳನ್ನ ಸಮರ್ಪಿಸಿ ಆ ಜಾಗದಿಂದ ಸ್ವಾಮೀಜಿ ಬೀಳ್ಕೊಂಡ್ರು. ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.